ಹಾಗೂ ನೋಡಿ ಚಕ್ರದ 8ನೇ ರಾಶಿಯಾದಂಥ ವೃಶ್ಚಿಕ ರಾಶಿ ನೋಡಿ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ನೋಡಿ ತುಂಬ ಒಂದು ತೊಂದರೆಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಡೆ ಚತುರ್ಥದಲ್ಲಿ ರಾಹು ಇರುವಂಥದ್ದು, ಈ ಕಡೆ ಶನಿ ಗ್ರಹ ಪಂಚಮದಲ್ಲಿ ಇರುವಂಥದ್ದು, ಸಪ್ತಮದಲ್ಲಿರುವಂಥ ಗುರುಗ್ರಹ ಮತ್ತು ಅಷ್ಟಮಕ್ಕೆ ಹೋಗುವಂಥದ್ದು. ಆದರೆ ನಾನು ವೃಶ್ಚಿಕ ರಾಶಿಯವರಿಗೆ ಒಂದು ಅದೃಷ್ಟ ಏನಿದೆ ಅಂದರೆ ಸುಮಾರು ಮೇ 15 ತನಕ ತುಂಬ ದೊಡ್ಡ ಮಟ್ಟದಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಮಾರ್ಚ್ ತನಕ ಗುರುಗ್ರಹ ಗುರುಬಲ ಮತ್ತು ಇದು ನಿಮಗೆ ಗುರುಬಲ ಇರುವಂಥ ಸಂಪೂರ್ಣ ಗುರುಬಲ ಇರುವಂಥದ್ದು ನಿಮಗೆ. ಅದು ಇಲ್ಲೊಂದು ಕಡೆ ಚತುರ್ಥದಲ್ಲಿ ಶನಿ ಇರುವಂಥದ್ದು, ಮನೆಯಲ್ಲಿ ಸ್ವಲ್ಪ ಬಡತನ ಆಗಿರ್ಬೋದು, ತಾಯಿಗೆ ಸ್ವಲ್ಪ ಅನಾನುಕೂಲತೆ ಆಗಿರ್ಬೋದು, ಇಲ್ಲೊಂದು ಕಡೆ ಮನೆಯಲ್ಲಿ ಒಂದು ಶೀತಲ ಸಮರ ಆಗಿರ್ಬೋದು, ಸ್ವಲ್ಪ ಚಿಕ್ಕಪುಟ್ಟ ಗೊಂದಲಗಳು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆ, ಒಂದು ವಾಹನ ವಿಚಾರದಲ್ಲಿ ಯಾವುದೋ ಒಂದು ಗಾಡಿ ತೊಗೊಂಡಿರ್ತೀರ, ಅದರಿಂದ ತುಂಬ ಅನಾನುಕೂಲತೆ ಆಗ್ತಿರುತ್ತೆ, ಬರೀ ರಿಪೇರಿಗಳು ಬರ್ತಾ ಇರುತ್ತೆ. ಅದು ಯಾವುದೋ ಒಂದು ವ್ಯವಹಾರ ಕಾರ್ ತೊಗೊಳ್ಳುವಂಥದ್ದು, ಮಾರುವಂಥದ್ದು ಇರ್ತಾರೆ, ಅದರಲ್ಲಿ ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ ಕೂಡ ನಾವು ಕಾಣ್ಬಂಥದ್ದು. ಆಮೇಲೆ ಎಲ್ಲೋ ಒಂದು ಕಡೆ ಮನೆಯಿಂದ ಏನಾದರೂ ವ್ಯವಹಾರಗಳು ಮಾಡುವಂಥದ್ದು, ತುಂಬ ಒಂದು ಎಚ್ಚರಿಕೆಯಿಂದ ಇರುವಂಥದ್ದು. ಈ ಒಂದು ಸಮಯದಲ್ಲಿ ನೋಡಿ, ಸಮಯ ಸರಿ ಇಲ್ಲದೆ ಇರುವಾಗ ಸ್ವಲ್ಪ ಮಟ್ಟಿಗೆ ನಾವು ತಟಸ್ಥರಾಗೋದು ತುಂಬ ಉತ್ತಮ. ತದನಂತರ ನಾವು ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಇವಾಗ ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಏನಂದರೆ ಈ ಮೇ 15 ತನಕ ನಿಮಗೆ ಸಪ್ತಮದಲ್ಲಿ ಗುರು ಇರುವಂಥದ್ದು. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಯಾರ್ಯಾರು ಮದುವೆ ಆಗಿಲ್ವೋ, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಯಾವುದೋ ಕೆಲಸ ಗೌರ್ಮೆಂಟ್ ಸರ್ಕಾರಿ ಕೆಲಸ ಒಂದು ಅರ್ಧಂಬರ್ಧಾಗಿದೆ, ದುಡ್ಡು ಕೊಟ್ಟಿದ್ದೀವಿ, ಇನ್ನೇನು ಸಿಗುತ್ತೆ ಅಂತ ಇರ್ತೀರಾ. ಅದನ್ನು ನೀವು ಎಲ್ಲ ಒಂದು ಕಡೆ ವಿಳಂಬ ಮಾಡ್ತಾ ಇರ್ತೀರಾ, ಯಾರೋ ಒಬ್ಬ ಅಧಿಕಾರಿ ನೋಡಬೇಕಾಗಿರುತ್ತೆ, ವಿಳಂಬ ಮಾಡ್ತಾ ಇರ್ತೀರಾ. ಅಥವಾ ಈ ರೀತಿಯಲ್ಲಿ ವಿಳಂಬ ಮಾಡೋದ್ರಿಂದ ನೋಡಿ ಮುಂದೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅನಾನುಕೂಲತೆ ಆಗ್ಬೋದು. ಯಾವುದೇ ಒಂದು ಕೆಲಸ ಕಾರ್ಯಗಳು ಶುಭ ಕಾರ್ಯಗಳಿದ್ರು ಈ ಮೇ ಒಳಗಡೆ ನೀವು ಮಾಡ್ಕೊಳ್ಳೋದು ನಿಮ್ಮ ಒಂದು ಬುದ್ಧಿವಂತಿಕೆ ಆಗುತ್ತೆ ಅಥವಾ ಜಾಣತನ ಆಗುತ್ತೆ. ಯಾಕಂದರೆ ಸಪ್ತಮಿಯಲ್ಲಿ ಗುರು ಇದ್ದರೆ ಸಂಪೂರ್ಣ ಶುಭ ಫಲಗಳು ನಿಮಗೆ ದೊರೆಯುವಂಥದ್ದು. ಇನ್ನೂ ನಿಮಗೆ 5 ರಿಂದ 6 ತಿಂಗಳು ನಿಮಗೆ ಸಂಪೂರ್ಣವಾದ ಶುಭ ಫಲಗಳಿದೆ. ಇಲ್ಲೊಂದು ಕಡೆ ಶನಿ ಮಹಾತ್ಮ ನಿಮಗೆ ಪಂಚಮಕ್ಕೆ ಬಂದರೂ ಕೂಡ ನಿಮಗೆ ಗುರುವಿನ ಸಂಪೂರ್ಣ ಒಂದು ಸಪ್ತಮ ದೃಷ್ಟಿ ಇರೋದ್ರಿಂದ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನು ಭೇದಿಸುವಂಥ ಶಕ್ತಿ ನಿಮಗೆ ಗುರು ಕೊಡುವಂಥದ್ದು. ನೋಡಿ, ಎಲ್ಲಿಗೆ ಒಂದು ಕಡೆ ಪಂಚಮದಲ್ಲಿ ಶನಿ ಇರುವಂಥದ್ದು, ಅಂದ್ಕೊಂಡಂಥ ಕೆಲಸಗಳೆಲ್ಲ ಬರೀ ತೊಂದರೆನೇ ಆಗುವಂಥದ್ದು. ಪಂಚಮದಲ್ಲಿ ರಾಹು ಇರುವಂಥದ್ದು, ಮತ್ತೆ ನಿಮಗೆ ಪಂಚಮದಲ್ಲಿ ಆ ರಾಹು ಏನಾಗುತ್ತೆ, ರಾಹು ಮತ್ತೆ ಶನಿ ಮತ್ತೆ ಬದಲಾವಣೆ ಆಗುವಂಥದ್ದು. ಇದ್ರ ಮಧ್ಯೆ ನಿಮಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಆ ಮನೆಯಲ್ಲಿ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾಗುವಂಥದ್ದು. ನೋಡಿ, ಪ್ರಯೋಗಗಳಲ್ಲಿ ಸುಮಾರು ದೊಡ್ಡ ಪ್ರಯೋಗಗಳಿದೆ, 60-70 ಪ್ರಯೋಗಗಳಿದೆ. ಅದರಲ್ಲಿ ಒಂದು 16 ಪ್ರಯೋಗಗಳು ತುಂಬ 60 ಪ್ರಯೋಗಗಳು ತುಂಬ ಕಠಿಣವಾದಂಥ ಪ್ರಯೋಗಗಳಿರುತ್ತೆ. ಅದು ಶನಿ ನಿಮಗೆ ಚತುರ್ಥದಲ್ಲಿದ್ದರೂ ಕೂಡ ಆ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾಗುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇರ್ತೀವಿ. ಅದು ಯಾವುದೋ ಒಂದು ಮನೆ ಬದಲಾವಣೆ ಮಾಡ್ತೀರಾ, ಆ ಮನೆಯಲ್ಲಿ ಏನೋ ಒಂದು ಪ್ರೇತವಾಸ ಇರುತ್ತೆ, ಆ ಮನೆಗೆ ಹೋಗ್ತೀರಾ, ಯಾರೊಬ್ಬರು ನೆನಕೊಂಡು ಸತ್ತೋಗಿರ್ತಾರೆ, ಆ ಮನೆಗೆ ಹೋಗ್ತೀರಾ, ಆ ಒಂದು ಮನೆಯಲ್ಲಿ ಭೂತ ಪ್ರೇತಗಳು ಕಾಟ ಇರುತ್ತೆ, ಅದು ಇನ್ನೊಂದು ಏನೋ ಗ್ರಹ ಕಾಟ ಇರುತ್ತೆ, ಅಂಥ ಮನೆಗೆ ನೀವು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದು ಯಾವುದೋ ಒಂದು ಹಳೆ ಮನೆ ತುಂಬ ಇಷ್ಟಪಟ್ಟು ತೊಗೊಂಡ್ಬಿಟ್ಟಿರ್ತೀರ, ಬಿಡಪ್ಪ ಯಾವುದೋ ಒಂದು ಬಾಡಿಗೆ ಕಟ್ಟೋ ಒಂದು ಸವಾಸ ಇರಲ್ಲ, ಒಂದು ಸ್ವಂತ ಇರಲಿ ಅಂತ ತುಂಬ ಪ್ರಯತ್ನ ಪಟ್ಟು ಹಳೆ ಮನೆ ತೊಗೊತೀರಾ. ಆ ಹಳೆ ಮನೆಗಳಲ್ಲಿ ತುಂಬ ಅತಿಯಾದ ತೊಂದರೆ ಇರುತ್ತೆ. ನೋಡಿ, ಸಪ್ತಮದಲ್ಲಿ ಗುರು ಇರೋಂಥದ್ದು ಎಲ್ಲೋ ಒಂದು ಕಡೆ ಮೇ ತನಕ ನಿಮಗೆ ಒಂದು ಕಷ್ಟದಲ್ಲೂ ಕೂಡ ತೂಗಿಸ್ಕೊಂಡು ಹೋಗ್ತೀರಾ. ತಿಂಗಳಿಗೆ 1 ಲಕ್ಷ ಆಗಲಿ 2 ಲಕ್ಷ ಹೆಂಗೋ ಸಂಪಾದನೆ ಮಾಡಿ ಹೆಂಗೋ ಕಟ್ತಾ ಇರ್ತೀರಾ. ಆದರೆ ಇಲ್ಲಿ ನಿಮಗೆ ಈಗ ಗುರುಬಲನೂ ಹೋಯ್ತು ಅಂದಾಗ ಸಂಪೂರ್ಣವಾಗಿ ನೀವು ಒಂದು ಜಾಮ್ ಆಗುವಂಥದ್ದು, ಒಂದು ಆರ್ಥಿಕ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಹಾಳಾಗುವಂಥದ್ದು, ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗುವಂಥದ್ದು ಕೂಡ ನಾವು ಕಾಣ್ತಾ ಇರ್ತೀವಿ. ಅದನ್ನು ಮತ್ತೆ ದೊಡ್ಡ ಮಟ್ಟದಲ್ಲಿ ಸಾಲ ಮಾಡೋದು, ಮತ್ತೆ 5% ಬಡ್ಡಿ ತೊಗೊಳ್ಳೋಂಥದ್ದು, ಹೀಗೆ ಹಲವಾರು ರೀತಿಯ ತೊಂದರೆಗೆ ಸಿಗಾಕೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ. ಅದರಿಂದ ನಾವು ವೃಶ್ಚಿಕ ರಾಶಿಯವರುಗಳದ್ದು ಏನೇ ನಿಮಗೆ ಸಾಲ ಪಾಲುಗಳಿದ್ದರೂ ಖಂಡಿತ ಆ ಒಂದು ಮೇ ತಿಂಗಳಲ್ಲಿ ಇದನ್ನು ಇತ್ಯರ್ಥ ಮಾಡ್ಕೊಳ್ಳೋದು ತುಂಬ ಉತ್ತಮ. ಅದಾದ ನಂತರ ಆದಷ್ಟು ಕನಿಷ್ಠ ಒಂದು ಸಾಲ ಇಟ್ಕೊಳ್ಳೋಂಥದ್ದು ಅಥವಾ ಕನಿಷ್ಠ ಕೆಲಸಗಳನ್ನ ನೀವು ಮುಂದುವರೆದು ಮಾಡಿ. ಅದು ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕು, ಪ್ರಾರ್ಥನೆ ಮಾಡೋದಕ್ಕೆ ಕಾರ್ಯಗಳನ್ನ ಓಪನ್ ಮಾಡಬೇಕು, ಆಫೀಸ್ ಓಪನ್ ಮಾಡಬೇಕು, ಅಥವಾ ರಿಯಲ್ ಎಸ್ಟೇಟ್ ಓಪನ್ ಮಾಡಬೇಕು, ಕಂಪ್ನಿ ಮಾಡಬೇಕು, ಅಥವಾ ಮದುವೆ ವಿಚಾರ ಆಗ್ಬೋದು, ಸಂತಾನ ಸಂಬಂಧಪಟ್ಟ ಆಗ್ಬೋದು, ಅದು ಯಾವುದೋ ಒಂದು ದೊಡ್ಡ ಮಟ್ಟದ ರಾಜಕೀಯದಲ್ಲಿ ನೀವು ಒಂದು ಪ್ರವೇಶ ಮಾಡುವಂಥದ್ದು ಇರಲಿ, ಪ್ರತಿಯೊಂದು ಏನಿದ್ರು ಮೇ ಒಳಗಡೆ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ. ಸುಮಾರು ನೋಡಿ 20-25% ಮಾತ್ರ ಈ ಒಂದು 2025 ವೃಶ್ಚಿಕ ರಾಶಿಯವರಿಗೆ ಲಾಭವನ್ನು ತಂದುಕೊಡುತ್ತೆ. ಬರೀ 25% ಅಷ್ಟು ಮಾತ್ರ ನಿಮ್ಗೆ ಅನುಕೂಲ ಇರುವಂಥದ್ದು. ಇನ್ನು ಬಾಕಿ 70% ಖಂಡಿತ ನಿಮಗೆ ಅನಾನುಕೂಲತೆ ಇರುವಂಥದ್ದು. ಯಾಕೆಂದ್ರೆ ನೋಡಿ, ದಶಮದಲ್ಲಿ ಕೇತು ಬರುವಂಥದ್ದು, ಇಲ್ಲೊಂದು ಕಡೆ ಇರುವಂಥ ಕೆಲಸದಿಂದ ಉಚ್ಚಾಟನೆ ಆಗ್ತೀರಾ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನಾನುಕೂಲತೆ ಆಗುತ್ತೆ. ಮನೆಯಲ್ಲೂ ಸ್ವಲ್ಪ ಮನಸ್ಸಿಗೆ ತೊಂದರೆ, ಮನೋವ್ಯತೆ ಇರುತ್ತೆ, ಮನಸ್ಸಿನಲ್ಲಿ ಗೊಂದಲ ಇರುತ್ತೆ, ಮನಸ್ಸಲ್ಲಿ ತುಂಬ ನೋವುಗಳು ಇರುವಂಥ ಸಾಧ್ಯತೆ. ಪಂಚಮದಲ್ಲಿ ಶನಿ ಇರುವಂಥದ್ದು, ಅನ್ಕೊಂಡಾಗ ಯಾವ ಕೆಲಸನೂ ಆಗ್ತಿರೋದಿಲ್ಲ, ಏನೊಂದು ಪ್ರೀತಿ ಪ್ರೇಮ ವಿಚಾರದಲ್ಲೂ ಅನಾನುಕೂಲತೆ, ಮನಸ್ಸಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಏನೋ ಒಂದು ಪ್ರತಿಭೆ ಇರುತ್ತೆ, ಅದನ್ನು ಹೊರಗಡೆ ತರಕ್ಕೂ ನಿಮ್ಗೆ ಕೈಲಾಗೋದಿಲ್ಲ. ಅದು ಮೇ ನಂತರ ಅಂತೂ ನಿಮ್ಗೆ ಗುರು ದಶಮಕ್ಕೆ ಬರುವಂಥದ್ದು, ಎಲ್ಲೊಂದು ಕಡೆ ಶೇರ್ ಮಾರ್ಕೆಟಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಡೋಣ, ಅತಿಯಾಗಿ ಆಸೆ ಬೀಳುವಂಥದ್ದು, ಮತ್ತೆ ನಿಮ್ಗೆ ಕೈ ಸುಟ್ಕೊಳ್ಳುವಂಥದ್ದು ಸಾಧ್ಯತೆಗಳು ಇರುತ್ತೆ. ಅದು ಯಾವುದೋ ಒಂದು
ಆನ್ಲೈನ್ ಗೇಮ್ಗಳು ಆಡೋವಂಥದ್ದು, ಇದೇ ರೀತಿಯಲ್ಲಿ ದುಡ್ಡುಗಳನ್ನ ಹಾಳು ಮಾಡ್ಕೊಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇರ್ತೀವಿ. ಆದ್ದರಿಂದ ವೃಶ್ಚಿಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ನೀವು ಇರುವಂಥ ಸಾಧ್ಯತೆ ಮಾಡಿ. ಆದರೆ ನಿಮಗೆ ಎಲ್ಲ ಒಂದು ಕಡೆ ಪ್ರಮುಖವಾಗಿ ತುಂಬ ಒಂದು ಶುಭ ಕಾರ್ಯಗಳು ಮಾಡಬೇಕಾದ್ರೆ ನಿಮಗೆ ಏಪ್ರಿಲ್, ಜುಲೈ, ಆಗಸ್ಟ್ ಈ ತಿಂಗಳಲ್ಲಿ ಸಾಮಾನ್ಯವಾಗಿ ನೀವು ಮಾಡಿದ್ರೆ ಈ ತಿಂಗಳು ಮಾತ್ರ ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ದಶಮಾಧಿಪತಿ ಅಂತ ರವಿ ಗ್ರಹ ಏಪ್ರಿಲ್, ಜುಲೈ ಮತ್ತು ಆಗಸ್ಟ್ನಲ್ಲಿ ಖಂಡಿತ ನಿಮಗೆ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನೋಡಿ ಗುರುಗ್ರಹನು ನಿಮಗೆ ಸಪ್ತಮದಿಂದ ನಿಮಗೆ ಮೇ ನಂತರ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲೂ ಕೂಡ ನಿಮಗೆ ಒಂದು ಬಲ ಕಳ್ಕೊಂತೀರ. ಗುರುವಿನ ಬಲ ಏನಿದೆ ಅದನ್ನು ನೀವು ಕಳ್ಕೊಂತೀರಾ. ಮತ್ತೆ ಈಗ ಶನಿ ಬಲನೂ ಇರೋದಿಲ್ಲ, ಗುರು ಬಲನೂ ಇರೋಲ್ಲ. ಆದರೆ ನಿಮಗೆ ಕೇತು ಕೂಡ ತೊಂದರೆ. ಸುಮಾರು 20-25 ಭಾಗನೇ ನೀವು ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಅದೇ ಪರಿಹಾರ ಅಂತ ಬಂದಾಗ ಖಂಡಿತ ನೀವು ಕೇತುವಿನೊಂದು ಪ್ರಾರ್ಥನೆ ಮಾಡಿ, ಗಣೇಶನ ಒಂದು ಪ್ರಾರ್ಥನೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲಿ ನಿಮಗೆ ಕುಜಗ್ರಹ ವೃಶ್ಚಿಕ ರಾಶಿಯವರಿಗೆ ಈ ಒಂದು 2 ತಿಂಗಳಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇದೆ. ಜನವರಿ, ಫೆಬ್ರವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಕುಟುಂಬದಲ್ಲಿ ಏನೋ ಒಂದು ಅನಾನುಕೂಲತೆ ಇದೆ. ಖಂಡಿತ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಕೇತು ಗ್ರಹ ಶಾಂತಿ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಮಾಡಿ.